ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಾಗ್. ನಮ್ಮ ದೇವ್ರಿಗೂ ನಮಸ್ಕಾರ ಹೊಡೆದು ನಾನು ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮ ದೊಡ್ಡಪ್ಪನ ಮನೆ ಗೃಹ ಪ್ರವೇಶದಲ್ಲಿದ್ದೀನಿ. ಕೊನೆಗೂ ಗೃಹ ಪ್ರವೇಶ ಬಂದೇ ಬಿಡ್ತು. ಏನು ಈ ಥರ ಮಾಡ್ತಾವ್ರೆ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಗಂಗೆ ಪೂಜೆ ಮಾಡ್ತಾ ಇದ್ದಾರೆ. ಯಾಕಂದರೆ ಗೃಹ ಪ್ರವೇಶ ಮಾಡಬೇಕಾದ್ರೆಲ್ಲ ಪದ್ಧತಿಗಳು ಇರ್ತವೆ ಹಳ್ಳಿ ಕಡೆ. ಯಾಕಂದರೆ ಹಳ್ಳಿ ಮನೆ ಗೃಹ ಪ್ರವೇಶ ಅಂತಂದ್ರೆ ಹಬ್ಬದ ಥರ ಇರುತ್ತೆ. ತುಂಬಾ ಚೆನ್ನಾಗಿತ್ತು ಗೃಹ ಪ್ರವೇಶ ಅಂತೂ. ಕಣ್ತುಂಬಿಸ್ಕೊಂಡು ಬಸವಣ್ಣನ ಬೇರೆ ಎಂಟ್ರಿ ಬೇರೆ ಇತ್ತು. ಯಾಕಂದರೆ ಮನೆ ಒಳಗಡೆ ಬಸವಣ್ಣನ ಕರ್ಕೊಬರ್ಬೇಕಾಗಿತ್ತು. ಅದಂತೂ ತುಂಬ ಚೆನ್ನಾಗಿ ಬಸವಣ್ಣ ಮನೆ ಒಳಗಡೆ ಬಂತು. ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅದಕ್ಕೆ ಪ್ರಸಾದ ಕೊಡ್ತಾಯಿದ್ರು. ಗೃಹ ಪ್ರವೇಶ ಮುಗ್ದಿತ್ತು. ಎಲ್ಲರೂ ನೆಂಟರೆಲ್ಲ ಮನೆಗೆ ಹೋಗಿದ್ರು. ನಾನು ನಮ್ಮ ದೊಡ್ಡಪ್ಪ ಅಂತೂ ಕುತ್ಕೊಂಡು ಸೋತೆಕಾಯಿ ತಿಂತಾ ಇದ್ವಿ. ಹಾಗೆ ನಮ್ಮ ದೊಡ್ಡಪ್ಪನೊಂದು ವೀಡಿಯೋ ಮಾಡ್ಕೊಂಡ್ರೆ, ನಮ್ಮ ದೊಡ್ಡಪ್ಪ ಅಂದರೆ ತಪ್ಪಾಗುತ್ತೆ, ನಮ್ಮ ಅಪ್ಪನೇ ಅವರು. ಯಾಕಂದರೆ ನಂಗೆ ಅಪ್ಪ ಇಲ್ಲ ಅಂತಂದ್ರು ಅಪ್ಪನ ಪ್ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರ ಋಣನ ಮರೆಯೋಕ್ಕಾಗಲ್ಲ. ಹಾಗೇನೆ ನಮ್ಮ ಅಕ್ಕ ಕುತ್ಕೊಂಡು ಫೋಸ್ ಕೊಡ್ತಾ ಇರೋದು, ಯಾಕಂದರೆ ವಿಡಿಯೋದಲ್ಲಿ ಬರಬೇಕಲ್ಲ ನಾನು ಅಂದ್ಬಿಟ್ಟು. ಹಾಗೆ ನಮ್ಮ ಅಕ್ಕನ ಕಾಮಿಡಿ ಮಾಡಿಕೊಂಡು ನನಗೆ ಬೇಡ ಬೇಡ ಅಂತಂದ್ರು ನಮ್ಮ ಅಕ್ಕನ ಊಟ ಜಾಸ್ತಿ ಆಗ್ಬಿಟ್ಟು ಫೆಸ್ಟಿವಲ್ ಬೇಡ ಅಂದ್ರೆ ನಮ್ಮ ಅಕ್ಕ ತಿನ್ನಿಸ್ತಾರೆ. ನಮ್ಮ ಅಕ್ಕ ಹೊಟ್ಟೆ ತುಂಬ ಊಟ ತಿನ್ನಿಸಿದ್ರು. ನಾನಂತೂ ಹೊಟ್ಟೆ ತುಂಬ ಇಳಿಸ್ದೆ. ಏನಿಲ್ಲ, ಮಶ್ರೂಮ್ ಪಲಾವ್ನ. ಹಾಗೇನೆ ನಮ್ಮ ಅಕ್ಕನ ಮಗ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದ. ಅದನ್ನ ನೋಡಿಕೊಂಡು ನಮ್ಮ ಅಕ್ಕನಿಗೆ ಹೇಳ್ತಾ ಇದ್ದೆ, ನೋಡಿ ಬುದ್ಧಿ ಕಲಿ ನೀನು ಅಂದ್ಬಿಟ್ಟು. ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇಷ್ಟೇ ವಿಷಯ. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ.